ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮುಖ್ಯವಾಗಿ ಅವರಿಗೆ ನಾನು ಕಂಗ್ರಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಇದ್ರ ಮಧ್ಯದಲ್ಲಿ ಸರ್ ಇಡೀ ಒಂದು ಕ್ಯಾಬಿನೆಟ್ ಅದನ್ನ ನೋಡಿ 100% ಅದನ್ನ ನೋಡಿದ್ರೆ ನೆಕ್ಸ್ಟ್ ನೀವು ಯಾವುದೇ ಒಂದು ವಿಚಾರಕ್ಕೆ ಹೋದ್ರೆ ಈಗ ಎಲ್ಲ ಕ್ಯಾಬಿನೆಟ್ಸ್ ಇಲ್ಲೇ ಬಂದಿರೋದ್ರಿಂದ ಮುಂದೆ ನಡೆಸ್ತಕ್ಕಂಥ ಕೌಟುಂಬಿಕ ಏನು ಫ್ಯಾಮಿಲಿ ಹೋಗ್ತಾರೆ ಒಂದು ಅಂದರೆ ಅಫ್ಕೋರ್ಸ್ ಎಲ್ಲರಿಗೂ ಅದನ್ನ ಫಸ್ಟ್ ಹ್ಯಾಂಡ್ ನೋಡಲಿಕ್ಕೆ ಅನುಭವ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಅಲ್ಲಿ ಸೇರಿದಂತಹ ಪ್ರತಿಯೊಂದು ವಾಲಂಟಿಯರ್ಸ್ಗಾಗಲಿ ಎಲ್ಲರಿಗೂ ನಾನು ಕಂಗ್ರಾಚುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್. ವೀಕ್ಷಕರೇ, ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಮಾದಂಡ ತಿಮ್ಮಯ್ಯನವರು. ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಇವತ್ತು ಕೊಡಗಿನಲ್ಲಿ ಆಗಿರ್ತಕ್ಕಂಥ ಕ್ರೀಡೆ, ವಿಶೇಷವಾಗಿ ಕೌಟುಂಬಿಕ ಹಾಕಿ ಬಗ್ಗೆ ಒಂದಷ್ಟು ಡಿಸ್ಕಷನ್ನ ಮಾಡೋಣ. ಸರ್, ತಾವು ಒಂದು ಮನೆತನ ಆಗಿ ಮಾದಂಡ ಕಪ್ಪನ್ನು ಯಶಸ್ವಿಯಾಗಿ ಪೂರೈಸಿದ್ರಿ. ಇತ್ತೀಚೆಗೆ ಯಶಸ್ವಿಯಾಗಿ ಮುದ್ದಂಡ ಕಪ್ಪು ಕೂಡ ನಡೆದಿತ್ತು. ಆದರೆ ಅಂತಿಮ ಪಂದ್ಯದಲ್ಲಿ ಒಂದಷ್ಟು ವಿಚಾರ ವಿನಿಮಯಗಳು, ಚರ್ಚೆಗಳು ಗ್ರಾಸಕ್ಕೆ ಎಡೆದು ಸರ್, ಆ ಒಂದು ಸಮಯ ಒಂದಷ್ಟು ವ್ಯತ್ಯಾಸ ಆಗಿದ್ದೇ ದೊಡ್ಡ ಆಯ್ತಾ ಅಂತ ಒಂದು ಭಾಗದಲ್ಲಿ ಹೇಳೋದಾದರೆ ಸರ್, 30 ದಿನಗಳು ಕರೆಕ್ಟ್ ಸಮಯಕ್ಕೆ ಅವರು ಕಾರ್ಯಕ್ರಮನ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಬಂದರು. ಕೊನೆ ಗಳಿಗೆಲಾದಂಥ ಒಂದು ಪ್ರಮಾದ ಇಷ್ಟೊಂದು ಚರ್ಚೆಗೆ ಗ್ರಾಸ ಆಗೋದಾದ್ರೆ ತಾವು ಅದನ್ನು ಹೆಂಗೆ ಅನಲೈಸ್ ಮಾಡ್ಬೋದಂತ ಸರ್? ಸರ್, ಮೊದಲನೇದಾಗಿ ನಾನು ಮುದ್ದಂಡ ಫ್ಯಾಮ್ಲಿಗೆ ಇನ್ಫ್ಯಾಕ್ಟ್ ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರ ಈ ಸತಿ ಮಾಡಿದಂತಹ ಒಂದು ಈವೆಂಟ್, ಇದು ಹಿಸ್ಟಾರಿಕಲ್ ಈವೆಂಟ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 25ನೇ ಸಾಲಿನ ಫ್ಯಾಮಿಲಿ ಟೂರ್ನಮೆಂಟ್, ಮೊದಲನೇ ಸಾಲು ನಮ್ಮ ಕುಟ್ಟಪ್ಪ ಅಂಕಲ್ ಅವರು ಅದಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ನ 25 ವರ್ಷ, ಸತತ 25 ವರ್ಷ ಮಾಡಿ ಬೇರೆ ಬೇರೆ ಫ್ಯಾಮ್ಲೀಸ್ಗಳು ಮಾಡಿ 25ನೇ ವರ್ಷ ಮುದ್ದಂಡ ಕಪ್ ಹಾಕಿ ಟೂರ್ನಮೆಂಟ್ನ ಮುದ್ದಂಡ ಫ್ಯಾಮ್ಲಿಯವರು ಬಹಳಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಅವರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಇವಾಗ ಹೇಳಿದ್ರಿ 30 ದಿವಸ ಅಂತ. ಆ್ಯಕ್ಚುಲಿ ಈ ಟೂರ್ನಮೆಂಟ್ ಸ್ಟಾರ್ಟ್, ಅವರ ಕೆಲಸ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ, ಹೋದ ಟೂರ್ನಮೆಂಟ್ ಮುಗಿದ ಹಾಗೆ ಅವ್ರ ಫ್ಲಾಗ್ ತಗೊಂಡ ಹಾಗೆ ಅವರ ಕೆಲಸ ಕಾರ್ಯಗಳು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ವರ್ಷ ಶ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈಟ್ ಫ್ರಮ್ ಅವರ PR ಟೀಮ್ಗಳು ಹಾಗೂ ಅವರ ಡಿಸೈನಿಂಗ್ ಟೀಮ್, ಲೋಗೋ ಡಿಸೈನ್ ಮಾಡಿರೋ, ಲೋಗೋ ರಿವೀಲ್ ಮಾಡಿರೋ ಪ್ರೋಗ್ರಾಮ್ಸ್ಗಳಾಗಲಿ, ಅದಾದ ನಂತರ ಟಾರ್ಚ್ ಬೇರಿಂಗ್ ಟಾರ್ಚ್ ಲೈಟ್ ರನ್ ಆಗಲಿ, ಪ್ರತಿಯೊಂದು ಹೋಸ್ಟ್ ಮಾಡಿದಂತಹ ಫ್ಯಾಮ್ಲಿ ಅವರ ಬಲ್ಲೆ ಮನೆಗೆ ಹೋಗಿ ಅಲ್ಲಿ ಅವರು ರೆಸ್ಪೆಕ್ಟ್ ಕೊಟ್ಟು ಎಲ್ಡರ್ಸ್ಗೆ, ಅದಾದ ನಂತರ ಬಂದು ಗ್ರೌಂಡಲ್ಲಿ ಬಂದು ಸೇರಿರುವಂತಹ ಒಂದು ಸನ್ನಿವೇಶ ಆಗಲಿ ಬಹಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಈ ಥರ ಒಂದು ಟೂರ್ನಮೆಂಟ್ ನಮ್ಮ ಕೊಡಗಿನ ಹಿಸ್ಟ್ರಿಯಲ್ಲೇ ಆಗಿರಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಮುಖ್ಯವಾಗಿ ಅವರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್. ಇದ್ರ ಮಧ್ಯದಲ್ಲಿ ಸರ್ ಇಡೀ ಒಂದು ಕ್ಯಾಬಿನೆಟ್ ಸುಮಾರು 4 ಸಚಿವರು ಫಸ್ಟ್ ಟೈಮ್ ಸರ್ ಮುದ್ದಂಡ ಕಪ್ಪಲ್ಲಿ ಬಂದು ಭಾಗವಹಿಸಿದ್ದಾರೆ. ಈ ನಮ್ಮ ಕೌಟುಂಬಿಕ ಹಾಕಿನ ತಗೊಂಡು ಬಂದರೆ ಸರ್, ಮುಖ್ಯಮಂತ್ರಿಗಳೆಲ್ಲ ಬಂದು ಹೋಗಿರ್ಬೋದು, ಆದರೆ 4 ಕ್ಯಾಬಿನೆಟ್ಗಳು, ಮಿನಿಸ್ಟ್ರುಗಳು ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಅಂದರೆ ಸರ್, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೌಟುಂಬಿಕ ಹಾಕಿಗೆ ಅವರು ರೆಸ್ಪೆಕ್ಟು ಕೊಟ್ಟಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ ಮತ್ತು ಕಾಳಜಿನೂ ವಹಿಸಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳಬಹುದು ಸರ್? ಮೊದಲನೇದಾಗಿ ನಮ್ಮ ಶಾಸಕರಾದಂತಹ AS ಪೊನ್ನಣ್ಣನವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಧನ್ಯವಾದ ಕೋರಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಮ್ಮ ಕೊಡಗು ಕ್ರೀಡೆಗೆ ಬಹಳಷ್ಟು ಫೇಮಸ್ ಆಗಿರುವಂತಹ ಒಂದು ಜಿಲ್ಲೆ. ತಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಅಂತಾರಾಷ್ಟ್ರೀಯ ಆಟಗಾರರಿದ್ದಾರೆ, ಬಹಳಷ್ಟು ಇನ್ಫ್ಯಾಕ್ಟ್ ಎಂಪೈರ್ಸ್ಗಳಿದ್ದಾರೆ, ಅಫಿಷಿಯಲ್ಸ್ಗಳಿದ್ದಾರೆ. ಸೊ ಹಾಗಾಗಿ ನಾವು ಬರೀ ಹೇಳ್ಕೊಂಡು ನಾವು ಓಡಾಡ್ಕೊಂಡಿದ್ದೀವಿ ವಿನಃ ನಮ್ಮ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳಾಗಲಿ, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ಗಳಾಗಲಿ ಇದುವರೆಗೆ ಹೇಳಿದ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿಲ್ಲ. ಯಾಕೆಂತಂದರೆ ನೀವು ಬೇರೆ ಜಿಲ್ಲೆಗಳು ಅಥವಾ ಬೇರೆ ರಾಜ್ಯಗಳಿಗೆ ಹೋದರೆ, ನಮ್ಮ ದೇಶದಲ್ಲೇ, ನಾನು ಹೊರ ದೇಶದ ಮಾತಾಡೋಕ್ಕೆ ಹೋಗಲ್ಲ, ನಮ್ಮ ದೇಶದಲ್ಲೇ ಬೇರೆ ಜಿಲ್ಲೆ ಹಾಗೂ ಬೇರೆ ರಾಜ್ಯಗಳಿಗೆ ಹೋದರೆ ಅಲ್ಲಿರುವಂತಹ ಫೆಸಿಲಿಟಿಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ಕೊಡಗಿನಲ್ಲಿರುವಂತಹ ಫೆಸಿಲಿಟಿ ತುಂಬ ಕಮ್ಮಿ. ಸೊ ಮುಖ್ಯವಾಗಿ ಇವಾಗ ನಮ್ಮ ಶಾಸಕರಾದಂಥ AS ಪೊನ್ನಣ್ಣನವರು ಫೆಸಿಲಿಟಿ ಡೆವಲಪ್ಮೆಂಟಿಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಸರ್, ಫೆಸಿಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ನಮ್ಮ ಕೊಡಗಿಗೆ ಅಷ್ಟೇ ಗ್ರ್ಯಾಂಟ್ಗಳು ಬರಬೇಕು. ಇದು 1 ಲಕ್ಷ 2 ಲಕ್ಷ ಆಗುವಂತಹ ವಿಚಾರ ಅಲ್ಲ. ಆಸ್ಟ್ರೋಟರ್ಫ್ಗಳಿಗೆ ಕಡಿಮೆ ಅಂತಂದರೂ 4 ರಿಂದ 5 ಕೋಟಿ ವೆಚ್ಚ ಮಿನಿಮಮ್ ಬೇಕು. ಮತ್ತು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತಂದರೂ ಅಷ್ಟೇ ಖರ್ಚಿದೆ. ಅಥವಾ ಒಂದು ಫುಟ್ಬಾಲ್ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್ ಏನೇ ಬೇಕು ಅಂತಂದರೂ ಕೋಟಿಗಟ್ಟಲೆ ಅದಕ್ಕೆ ಖರ್ಚು ಬೇಕಾಗ್ತದೆ. ಸೊ ನಮಗೆ ಇರುವಂತಹ ಸೋರ್ಸ್ ಏನು ಅಂತಂದರೆ ಗೌರ್ಮೆಂಟ್ ಗ್ರ್ಯಾಂಟ್ಸ್. ಏಕೆಂತಂದರೆ ಇಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಯಾವುದೇ ಒಂದು
CSR ಬೇಸ್ಡ್ ಅಥವಾ ಕಂಪನಿಗಳು ಯಾರೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಒಂದೋ ಅರ್ಬನಲ್ಲಿ ಮಾಡ್ತಾರೆ, ಇಲ್ಲ ಸೆಮಿ ಅರ್ಬನಲ್ಲಿ ಮಾಡ್ತಾರೆ, ರೂರಲ್ ಏರಿಯಾದಲ್ಲಿ ಭಾಳಷ್ಟು ಕಡಿಮೆ ಮಾಡೋದು. ಸೊ ಅದಕ್ಕೆ ನಾವು ಡಿಪೆಂಡ್ ಆಗಿರೋದು ಗೌರ್ಮೆಂಟ್ ಗ್ರ್ಯಾಂಟ್ಗಳನ್ನ. ಸೊ ಇವಾಗ ಮೊನ್ನೆ ತಾನೇ ನಮ್ಮ ಶಾಸಕರು ಗೆದ್ದ ತಕ್ಷಣ 2 ಕೋಟಿ ಅನುದಾನ ಬರೀ ಗ್ರೌಂಡ್ಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನೀವು ನೋಡಿರ್ಬೋದು. ಬಹಳಷ್ಟು ಗ್ರೌಂಡ್ಗಳ ಡೆವಲಪ್ಮೆಂಟ್ ಗ್ರಾಮೀಣ ಭಾಗದಲ್ಲಿ ಎಲ್ಲ ಗ್ರೌಂಡ್ಗಳು ಸೆಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಥರ ನಮಗೆ ಗ್ರ್ಯಾಂಟ್ಸ್ಗಳು ಇನ್ನೂ ಬೇಕು ಅಂತಂದರೆ ನಾವು ಇನ್ಫ್ಯಾಕ್ಟ್ ನಮ್ಮ ಕ್ಯಾಬಿನೆಟ್ ಅಂದರೆ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ಯಾಬಿನೆಟ್ನ ದೇ ಹ್ಯಾವ್ ಟು ಟೇಕ್ ಇನ್ ಕಾನ್ಫಿಡೆನ್ಸ್. ಏಕೆಂತಂದರೆ ಕಾನ್ಫಿಡೆನ್ಸ್ ಅಂತಂದರೆ ಸರ್ ಅವರು ಬಂದು ಇಲ್ಲಿಯ ನಮ್ಮ ಜನರ ಪ್ಯಾಷನ್ನ ನೋಡಬೇಕಾಗ್ತದೆ. ಆ ಪ್ಯಾಷನ್ನ ನೋಡಿ 100% ಅದನ್ನ ನೋಡಿದ್ರೆ ನೆಕ್ಸ್ಟ್ ನೀವು ಯಾವುದೇ ಒಂದು ವಿಚಾರಕ್ಕೆ ಹೋದರೆ, ಗ್ರೌಂಡಿಗೆ ಅಥವಾ ಬೇರೆ ವಿಚಾರಕ್ಕೆ ಹೋದ್ರೂ ಅವರು ಅದನ್ನು ಅವ್ರ ಮನಸ್ಸಲ್ಲಿ ಇರ್ತದೆ. ಸೊ ನಾವು ಬರೀ ಹೇಳ್ಕೊಡೋ ಬದಲು ನಾವು ಅದನ್ನು ತೋರಿಸಿದ್ರೆ ದಟ್ ಈಸ್ ವಾಟ್ ಇಟ್ ಈಸ್ ಆಲ್ ಅಬೌಟ್. ಯಾಕೆಂತಂದರೆ ಸರ್ ನಾನು ಇದು ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅಫ್ಕೋರ್ಸ್ 6 ವರ್ಷ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಿದ್ದೀನಿ. ಅದಾದ ನಂತರ ಆಲ್ಮೋಸ್ಟ್ 8 ವರ್ಷ ನಾನು ಒಂದು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಿದ್ದೀನಿ. ಭಾಳಷ್ಟು ಲೀಗ್ಗಳಿಗೆ, ಪ್ರೋ ಲೀಗ್ಸ್ಗಳಿಗೆ ಮಾಡಿದ್ದೀನಿ, ಪ್ರೋ ಕಬಡ್ಡಿಗಾಗಿ ಮಾಡಿದ್ದೀನಿ, ಪ್ರೋ ಬ್ಯಾಡ್ಮಿಂಟನಲ್ಲಿ ಮಾಡಿದ್ದೀನಿ. ವೈಸ್ ಪ್ರೆಸಿಡೆಂಟ್ ಆಗಿ ನಾನು UB ಅಂತ ಒಂದು ಪ್ರೋ ಲೀಗ್ 10 ಸ್ಪೋರ್ಟ್ಸಲ್ಲಿ ಲೈವ್ ಆಗಿತ್ತು, ಬ್ರಾಡ್ಕಾಸ್ಟ್ ಮಾಡ್ತಿದ್ರು, ಅದರಲ್ಲಿ ಮಾಡಿದ್ದೀನಿ. ಪ್ಲಸ್ ನಮ್ಮ ಫ್ಯಾಮಿಲಿ ಟೂರ್ನಮೆಂಟಲ್ಲೂ ನಾವು ಮಾದಂಡ ಕಪ್ಪಲ್ಲೂ ನಾನು ಇನ್ಫ್ಯಾಕ್ಟ್ ಕೆಲಸ ಮಾಡಿದ್ದೀವಿ, ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡಿದ್ದೀವಿ. ಸೊ ಇದೆಲ್ಲ ನಾವು ಇದು ಮಾಡಿದಾಗ ಒಂದು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಫೈನಾನ್ಷಿಯಲ್ ಸಪೋರ್ಟ್ ಸರ್. ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂತಂದರೆ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಸೊ ಫೈನಾನ್ಷಿಯಲ್ ಸಪೋರ್ಟ್ ಮೊದಲನೇ ವಿಚಾರ. ಎರಡನೇ ವಿಚಾರ ಏನು ಅಂತಂದರೆ ಸ್ಪೆಕ್ಟೇಟರ್ಸ್. ಇನ್ಫ್ಯಾಕ್ಟ್ ಸೊ ಮುಖ್ಯವಾಗಿ ಸರ್ ನಮ್ಮ ಕೊಡಗಲ್ಲಿ ಸ್ಪೋರ್ಟ್ಸ್ ಸಕ್ಸಸ್ಫುಲ್ ಆಗ್ತಾ ಇರೋ ಕಾರಣನೇ ಸ್ಪೆಕ್ಟೇಟರ್ಸ್. ನಮ್ಮ ಇಲ್ಲಿಯ ಜನ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಸರ್, ನಾನು ಫ್ಯಾಮಿಲಿ ಟೂರ್ನಮೆಂಟ್ ಫೈನಲ್ಸ್ಗೆ ಹೋಗಿದ್ದೆ. ನಾನು ಗ್ಯಾಲರಿಯಲ್ಲಿ ಕೂತು ನಾನು ಮ್ಯಾಚ್ನ ಎಂಜಾಯ್ ಮಾಡಿದೆ. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ನಾನು ಸ್ಟೇಜಲ್ಲಿ ಹೋಗಿ ಅಲ್ಲಿ ಕೂರ್ಬೇಕು ಅಂತ ನನಗಿರಲಿಲ್ಲ. ಯಾಕೆಂತಂದರೆ ನನಗೆ ಜನರ ಜೊತೆ ಕೂತು ಆ ಒಂದು ಎಕ್ಸೈಟ್ಮೆಂಟ್ ತೆಕೊಳ್ಳುವಂತಹ ಒಂದು ಸನ್ನಿವೇಶ ನಿಮಗೆ ನೀವು ಏನು ಕೊಟ್ಟರು ಸಿಗೋದಿಲ್ಲ ಸರ್. ಯಾಕೆಂತಂದರೆ ಇವಾಗ ಭಾಳ ಜನ ಹೋಗ್ತಾರೆ IPL. ಮೊನ್ನೆ ತಾನೇ ನಾನು IPLಗೆ ಹೋಗಿ ಹೇಳಿದ್ರು, ಆ ಒಳಗೆ ಇರುವಂಥ ಎಕ್ಸೈಟ್ಮೆಂಟ್ ನನ್ನ ಲೈಫಲ್ಲಿ ನೋಡಿಲ್ಲ ಅಂತ. ಅಂದರೆ ದ್ಯಾಟ್ ಈಸ್ ದ ಎಕ್ಸೈಟ್ಮೆಂಟ್. ಅದೇ ಥರ ನಮ್ಮ ಫ್ಯಾಮಿಲಿ ಟೂರ್ನಮೆಂಟಲ್ಲೂ ಕ್ವಾರ್ಟರ್ ಫೈನಲ್ಸ್ ಮೇಲೆ ಜನ ಬಂದು ಸೇರುವಂತಹ ಎಕ್ಸೈಟ್ಮೆಂಟ್, ಗೋಲ್ ಹೊಡಿವಾಗ ಆ ಎಂಕರೇಜ್ಮೆಂಟ್, ಯಂಗ್ಸ್ಟರ್ಸ್ ಆಡುವಾಗ ಎಂಕರೇಜ್ಮೆಂಟ್, ಅವರ ಎನರ್ಜಿ. ಸೊ ಇದನ್ನು ನೋಡಲಿಕ್ಕೆ ನಮಗೆ ಎಷ್ಟು ಕೋಟಿ ಎಲ್ಲ ಏನು ಕೊಟ್ಟರೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನು ಶೋಕೇಸ್, ಇದನ್ನು ತೋರಿಸ್ಲಿಕ್ಕೋಸ್ಕರ ನಮ್ಮ MLA ಅವರಾದಂಥ AS ಪೊನ್ನಣ್ಣನವರು ಕ್ಯಾಬಿನೆಟ್ ಮಿನಿಸ್ಟರ್ಸ್ನ ಕರೆಸಿದ್ದಾರೆ. ಅವರು ಅದನ್ನ ನೋಡಿ ತುಂಬಾ ಎಕ್ಸೈಟ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಭಾಳ ಜನ ಹೇಳ್ತಾ ಇದ್ರು, ಈ ಥರದ ಒಂದು ಸನ್ನಿವೇಶ ನಾವು ಎಲ್ಲೋ ಸ್ಪೋರ್ಟ್ಸ್ ನೋಡಿಲ್ಲ. ಅಂದರೆ ನ್ಯಾಷನಲ್ ಲೆವೆಲಲ್ಲಿ ನೋಡಿರ್ಬೋದು, ಆದರೆ ಕಮ್ಯುನಿಟಿ ಬೇಸಲ್ಲಿ ನಾವು ಎಲ್ಲೂ ನೋಡಿಲ್ಲ. ಇಷ್ಟು ಜನ ಬರ್ತಾರೆ, ಕಮ್ಯುನಿಟಿ ಬೇಸ್ ಟೀಮ್ಸ್ಗಳನ್ನ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ವಿಚಾರದ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇದ್ರ ಜೊತೆಗೆ ಸರ್, ಇಷ್ಟು ಕ್ಯಾಬಿನೆಟ್ ಸಚಿವರು ಬಂದಿರೋದ್ರಿಂದ ಮುಂದಿನ ಎಲ್ಲ ವರ್ಷಗಳಲ್ಲಿ ಒಂದಷ್ಟು ಅನುದಾನಕ್ಕೆ ಪೂರಕವಾದಂಥ ಸಪೋರ್ಟ್ಸ್ ಆಗಿಲ್ವಾ ಅಂತ ಸರ್? ಆಗ್ತದಾ ಹೇಗೆ ತಮ್ಮ ಇದರಲ್ಲಿ? ಈಗ ಎಲ್ಲ ಕ್ಯಾಬಿನೆಟ್ಸ್ ಇಲ್ಲೇ ಬಂದಿರೋದ್ರಿಂದ ಮುಂದೆ ನಡೆಸ್ತಕ್ಕಂಥ ಕೌಟುಂಬಿಕ ಏನು ಫ್ಯಾಮಿಲಿ ಹೋಗ್ತಾರೆ, ಒಂದು ಅನುದಾನ ಜಾಸ್ತಿಯಾಗಿ ಅನುದಾನ ಬರೋಲ್ಲ ಸರ್? ಸರ್ ಇದರ ಮಧ್ಯದಲ್ಲಿ ನಾನು ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಾವು ಮುದ್ದಂಡ ಹಾಕಿ ಟೂರ್ನಮೆಂಟ್ ಅಥವಾ ಈ 25 ವರ್ಷ ನಾವು ಏನು ಫ್ಯಾಮಿಲಿಗಳು ನಡೆಸಿದ್ದಾರೆ, ಇದಕ್ಕೆ ಇನ್ನೊಬ್ಬರು ಬೆನ್ನೆಲುಬಾಗಿ ನಿಂತಿರೋದು ಅಂತಂದರೆ ನಮ್ಮ DYSS, ನಮ್ಮ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಗ್ರ್ಯಾಂಟ್ಸ್ಗಳನ್ನ ಸತತ ಬಹಳಷ್ಟು ವರ್ಷದಿಂದ ಕೊಡ್ತಾ ಇರೋದ್ರಿಂದಾಗಿ, ಸೊ ಅವರ ಒಂದು ಸಪೋರ್ಟಿಂದನೂ ನಮ್ಮ ಫ್ಯಾಮಿಲಿ ಟೂರ್ನಮೆಂಟ್ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ದಟ್ ಈಸ್ ಬೇಸ್ಡ್ ಆನ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ನೀವಿವಾಗ ಹೇಳಿರೋ ವಿಚಾರ ಸರ್, ಗ್ರ್ಯಾಂಟ್ಸ್ಗಳು ಇನ್ನು ಮುಂದೇನು ಅಫ್ಕೋರ್ಸ್ 100% ಸಪೋರ್ಟ್ ಇದ್ದೇ ಇರ್ತದೆ. ಇವಾಗ ನಮ್ಮ ಶಾಸಕರಾದ AS ಪೊನ್ನಣ್ಣನವರು ಅವರು ಹಿಮ್ಸೆಲ್ಫ್ ಈಸ್ ಅ ಸ್ಪೋರ್ಟ್ಸ್ ಪರ್ಸನ್. ಅಂದರೆ ಸ್ಪೋರ್ಟ್ಸ್ ಪರ್ಸನ್ ಅಂತಂದರೆ ಸರ್ ಭಾಳಷ್ಟು ಜನ ಅಂತಾರೆ ಬರೀ ಅಂತಾರಾಷ್ಟ್ರೀಯ ಆಡಿದ್ರೆ ಮಾತ್ರ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ. ಇಫ್ ಹಿ ಹ್ಯಾಸ್ ಎಟ್ ಹಾಬಿ, ಇಫ್ ಹಿ ಹ್ಯಾಸ್ ಎಟ್ ಪ್ಯಾಷನ್, ಅವರು ಅಥ್ಲೀಟ್ಸ್ಗಳಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೀ ಈಸ್ ವೆರಿ ಆಂಥೋಸಿಯಾಸ್. ನೀವು ನೋಡಿರ್ಬೋದು, ಅವರು ಪಬ್ಲಿಕ್ ಬೇರೆ ಪ್ರೋಗ್ರಾಮ್ಗಿಂತ ಸ್ಪೋರ್ಟ್ಸ್ ಪ್ರೋಗ್ರಾಮಿಗೆ ಜಾಸ್ತಿ ಅಟೆಂಡ್ ಮಾಡ್ತಾರೆ. ಅವ್ರು ಬಿಡೋದೇ ಇಲ್ಲ. ಯಾಕೆಂತಂದರೆ ಅವರ ಒಂದು ವಿಚಾರ ಏನು ಅಂತಂದರೆ, ನಾವು ಯಂಗರ್ ಜನ್ರೇಷನ್ ಆ್ಯಕ್ಟಿವ್ ಆಗಿ ಅವ್ರನ್ನ ಮಾಡಬೇಕು ಅಂತಂದರೆ ಸ್ಪೋರ್ಟ್ಸ್ ಇಸ್ ಒನ್ ಆಫ್ ದ ವೇ. ಇನ್ಫ್ಯಾಕ್ಟ್ ಅದು ಕೆಟ್ಟ ಚಟಗಳನ್ನ ಬಿಡಿಸ್ಲಿಕ್ಕೆ ಮತ್ತು ಭಾಳಷ್ಟು ಬೇರೆ ಬೇರೆ ಹೆಲ್ತ್ ಕಾನ್ಷಿಯಸ್ ಇರಲಿಕ್ಕೆ, ಕ್ರೀಡೆಗೆ ಬರಲಿ ಅಂತ ಅವರ ಒಂದು ಬಹಳಷ್ಟು
ಅವರು ಇಲ್ಲಿ ಕೊಡಗಿಗೆ ಬಂದ ಮೊದಲನೇ ದಿನದಿಂದನೇ ಅದೇ ಹೇಳ್ತಾ ಇದ್ದಾರೆ, ನಾವು ಕ್ರೀಡೆನ ಬಿಡಬಾರ್ದು, ಕ್ರೀಡೆಗೆ ನಾವು ಎಲ್ಲಿ ಹೋದ್ರೂ ಸಪೋರ್ಟ್ ಮಾಡಬೇಕು, ಯಾವುದೇ ಥರದ ಸಪೋರ್ಟ್ ಇಲ್ಲ ಅದನ್ನು ನಾವು ಮಾಡಬೇಕು ಅಂತ ಹೇಳ್ಕೊಬಂದಿದ್ದಾರೆ. ಸೊ ಇನ್ನು ಮುಂದೇನು ಸರ್, ಅಫ್ಕೋರ್ಸ್ ಎಲ್ಲ ಫ್ಯಾಮ್ಲಿಗಳಿಗೂ ನಮ್ಮ ಶಾಸಕರಾದ ಎಸ್ ಪೊನ್ನಣ್ಣನವರು 101% ಸಪೋರ್ಟ್ ಮಾಡ್ತಾರೆ. ನೀವು ನೋಡಿರ್ಬೋದು ಮುದ್ದಾಡ ಕಪ್ಪಲ್ಲೂ ಅಷ್ಟೇ, ಅವರು ಚೀಫ್ ಮಿನಿಸ್ಟರ್ ಮೀಟ್ ಆದರು, ಮತ್ತು ಗ್ರಾಂಟ್ಸ್ಗಳನ್ನೆಲ್ಲ ಬಹಳಷ್ಟು ಈಸಿಯಾಗಿ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಪ್ಲಸ್ ಅಡ್ವಾಂಟೇಜ್ ಇವಾಗ ನೀವು ಹೇಳಿದ ಹಾಗೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬಂದಿರೋದ್ರಿಂದಾಗಿ ಅದರ ಒಂದು ಅಡ್ವಾಂಟೇಜ್ ಬಹಳಷ್ಟು ಇದೆ. ಹೌದು ಸರ್, ಈಗ ಮುಂಜಾನೆ ಏನು ನಿಗದಿತ ಸಮಯ 10 ಗಂಟೆ ಇತ್ತು, ಅಲ್ಲಿಂದ ಎಲ್ಲ ಕಾರ್ಯಕ್ರಮಗಳು ನಿಗದಿತ ಸಮಯದಲ್ಲೇ ಆರಂಭ ಆದವು. ಏನು ಹಾಕಿ ಅಂತ ಹೇಳ್ತೀವಿ ನಾವು, ಸಾಂಸ್ಕೃತಿಕವಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ಮುಂದೆ ಬರ್ತಾ ಇರತಕ್ಕಂಥದ್ದು ಕೌಟುಂಬಿಕ ಹಾಕಿ ಟೂರ್ನಮೆಂಟಲ್ಲಿ ವಿಶೇಷತೆನೇ ಕಾಣ್ತದೆ. ಅವತ್ತು ನೃತ್ಯ ಪ್ರದರ್ಶನ ಆಗಿರ್ಬೋದು, ಅತಿಥಿಗಳನ್ನ ಸತ್ಕಾರ ಮಾಡಿರೋದು, ಇದೆಲ್ಲವೂ ಕೂಡ ನಿಗದಿತ ಸಮಯದಲ್ಲಿ ಆಯಿತು. ಅದಕ್ಕೆ ಈ ಒಂದು ಮಂತ್ರಿಮಂಡಲ ಆಗಮಿಸಿದ ಸಂದರ್ಭದಲ್ಲಿ ಒಂದು ಸಮಯ ಒಂದಷ್ಟು ವ್ಯತ್ಯಾಸ ಇತ್ತು. ಈ ವಿಚಾರಕ್ಕೆ ಜನರಲ್ಲಿ ಒಂದು ಚರ್ಚೆಗೆ ಗ್ರಾಸ ಆಯಿತು. ಇದ್ರ ಬಗ್ಗೆ ತಾವೇನು ಹೇಳ್ಬೋದು ಸರ್? ನಾವು ಎಲ್ಲನೂ ಪಾಸಿಟಿವಿಟಿ ಆಗಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಸರ್. ಇವಾಗ ಎಷ್ಟು ಒಂದು ಸರ್ಟನ್ ಟೈಮ್ಸಲ್ಲಿ ನೆಗೆಟಿವ್ ಇರ್ತದೆ, ಅದ್ರ ಜೊತೆ ಪಾಸಿಟಿವಿಟಿನೂ ಇರ್ತದೆ. ಅಫ್ಕೋರ್ಸ್ ನೆಗೆಟಿವ್ ಅಂತ ಹೇಳ್ಕೊಂಡು ನಾವು ನೆಗೆಟಿವ್ನೇ ಮಾತಾಡಿದ್ರೆ ಈ ಅವರು ಇಷ್ಟು ಇಡೀ ಒಂದು ವರ್ಷ ಮಾಡಿದಂತಹ ಶ್ರಮ ಅವರಿಗೆ ವ್ಯರ್ಥ ಆಗ್ತದೆ. ಸೊ ಹಾಗಾಗಿ ಪಾಸಿಟಿವಿಟಿ ಏನು ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಸರ್, ಬಹಳಷ್ಟು ಎಲ್ಲರಿಗೂ ನಮ್ಮ ಕೊಡಗು ಹಾಕಿ ಏನು, ಕೊಡಗಿನಲ್ಲಿ ಸ್ಪೋರ್ಟ್ಸ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ವಿಚಾರ ತುಂಬಾ ಅವರಿಗೆ ಗೊತ್ತಾಗಿದೆ. ಪ್ಲಸ್ ಇನ್ನೊಂದು ಮೇನ್ ವಿಚಾರ ಏನು ಅಂತಂದರೆ, ಅಫ್ಕೋರ್ಸ್ ಎಲ್ಲರಿಗೂ ಅದನ್ನ ಫಸ್ಟ್ ಹ್ಯಾಂಡ್ ನೋಡಲಿಕ್ಕೆ, ಅನುಭವ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು, ವೇದಿಕೆ ಸಿಕ್ತು ಅಂತ ಸ್ಪೋರ್ಟ್ಸಲ್ಲಿ ಸರ್. ಮತ್ತು ಇನ್ನೊಂದು, ಇವಾಗ 350ಕ್ಕಂತೂ ಹೆಚ್ಚು ಟೀಮ್ಸ್ಗಳಾಗಿದೆ, 90 ಟೀಮ್ಸ್ಗಳು ಆಡಿದ್ದಾರೆ. ಇಟ್ ಈಸ್ ವರ್ಲ್ಡ್ ರೆಕಾರ್ಡ್ ಅಂತಲೂ, ಗಿನ್ನಿಸ್ ರೆಕಾರ್ಡ್ ಅಂತಲೂ ಅದು ರೆಕಾರ್ಡ್ ಆಗಿದೆ. ಸೊ ಅಷ್ಟು ಟೀಮ್ಸ್ಗಳು ಎಲ್ಲ ಅಚ್ಚುಕಟ್ಟಾಗಿ ಅವರವರ ಟೈಮಲ್ಲೇ ನಡ್ಕೊಂಡು ಹೋಗಿದೆ. ಫೈನಲ್ಸ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಆ್ಯಂಡ್ ವಾಟ್ ಐ ಫೀಲ್ ಇಸ್ ಫಾರ್ ಇನ್ಫ್ಯಾಕ್ಟ್ ನಮ್ಮ ಓವರಾಲ್ ನಾವು ನೋಡಿದ್ರೆ ಇಟ್ ಈಸ್ ನಾಟ್ ಅ ಡ್ಯಾಮೇಜಿಂಗ್ ಆಸ್ಪೆಕ್ಟ್, ಬಟ್ ಇಟ್ ಈಸ್ ಅಡ್ವಾಂಟೇಜಸ್ ಫಾರ್ ಅಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂತಂದರೆ ಇವಾಗ ತಾನೇ ಹೇಳಿದೆ, ಗೌರ್ಮೆಂಟ್ ಗ್ರ್ಯಾಂಟ್ಗಳು ಬಂದು ಸ್ಟೇಡಿಯಮ್ಸ್ಗಳು ಸೆಟಪ್ ಆಗಿ ಬೇರೆ ಬೇರೆ ಕಡೆ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದರೆ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಅವರ್ ಕಮ್ಯುನಿಟಿ ಅಲ್ಲ ಸರ್, ಇಡೀ ಕೊಡಗಿಗೆ ಅದು ಯೂಸ್ ಆಗ್ತದೆ. ಎಲ್ಲ ಕೊಡಗಲ್ಲಿರುವಂತಹ ಪ್ರತಿಯೊಂದು ನಾಗರಿಕರು ಅದನ್ನ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇನ್ನು ಮುಂದೆ ಬಹಳಷ್ಟು ಈ ಥರ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಮತ್ತು ಹೋಗ್ತಾ ಹೋಗ್ತಾ ನಮ್ಮ ಹಾಕಿ ಟೂರ್ನಮೆಂಟಲ್ಲೂ ಭಾಳಷ್ಟು ಅದು ಬೇರೆ ಬೇರೆ ಇನ್ಫ್ಯಾಕ್ಟ್ ಅಪ್ಗ್ರೇಡೇಷನ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ವೇದಿಕೆಯಲ್ಲಿ ಅಥವಾ ಸ್ಟೇಡಿಯಮಲ್ಲಿ ಕೂತು ನೂರಾರು ಮಾತುಗಳನ್ನು, ನೂರಾರು ನೆಗೆಟಿವ್ಸನ್ನು ಹೇಳ್ಬೋದು. ಆದರೆ ಆಯೋಜಕರು ಆರಂಭದಿಂದಲೂ ಕಷ್ಟಪಟ್ಟಂಥದ್ದು ಮತ್ತು ಎಲ್ಲರನ್ನೂ ಒಂದಾಗಿ ತಗೊಂಡೋಗಂಥದ್ದು, ಮಂತ್ರಿಮಂಡಲ ಆಗಿರ್ಬೋದು, ಇನ್ವಿಟೇಷನ್ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಎಂಪೈರ್ಸ್ ಆಗಿರ್ಬೋದು, ಇವನ್ನೆಲ್ಲ ಒಂದೇ ದಾರಿಯಲ್ಲಿ ತಗೊಂಡು ಹೋಗ್ಬೇಕಲ್ಲ ಸರ್. ದೊಡ್ಡ ಶ್ರಮ ಅನಿಸ್ತತಿಲ್ವ ಸರ್? ಫಾರ್ ಶೋರ್ ಬಹಳಷ್ಟು ಶ್ರಮ ಇರ್ತದೆ. ನಾನು ಆಗಲೇ ಹೇಳ್ದಂಗೆ 1 ವರ್ಷದಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮುದಂಡ ಫ್ಯಾಮ್ಲಿಯ ಅವರ ಪಟ್ಟೇದಾರ ಆಗಲಿ, ಅಂದರೆ ಪ್ರೆಸಿಡೆಂಟ್ ಆದಂತಹ ದೇವಯ್ಯ ಅಂಕಲ್ ಅವರಾಗಲಿ, ರಿಷಿನ್ ಅವರಾಗಲಿ, ಬಹಳಷ್ಟು ಅದರ ಹಿಂದೆ 1 ವರ್ಷದಿಂದ ಶ್ರಮ ಪಟ್ಟಂತಹ ಒಂದು ವಿಚಾರ. ಮತ್ತು ಇದು ಬರೀ ಹಾಕಿ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಯಾಕೆಂತಂದರೆ ಈ ಒಂದು ಟೂರ್ನಮೆಂಟ್ ಉದ್ದಕ್ಕೂ ಅವರು ಬೇರೆ ಬೇರೆ ಆಕ್ಟಿವೇಶನ್ಸ್ಗಳು ಮಾಡಿದ್ದಾರೆ. ಇವಾಗ ತಮ್ಗೆ ಗೊತ್ತಿರೋ ಹಾಗೆ ರೋಡ್ ಸೇಫ್ಟಿ ಬಗ್ಗೆ ಮಾತಾಡಿದ್ದಾರೆ, SP ಅವರು ಎಲ್ಲ ಬೇರೆ ಬೇರೆ ಬಹಳಷ್ಟು ಡಾಗ್ ಶೋಸ್ಗಳು ಮಾಡಿದ್ದಾರೆ. ಬಹಳಷ್ಟು ಬೇರೆ ಬೇರೆ ನಮ್ಮ ಜನರಿಗೆ ಇನ್ ಜನರಲ್ ಆಗಿ ನಮ್ಮ ಕೊಡಗಲ್ಲಿ ಯಾವ ಥರದ ಒಂದು ಪ್ಯಾಷನ್ ಇದೆ ಅದನ್ನೆಲ್ಲ ಅಲ್ಲಿ ತಂದಿದ್ದಾರೆ. ಸೊ ಹಾಗಾಗಿ ಅದನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂತಂದರೆ ನೀವು ಈಗ ತಾನೇ ಹೇಳಿದ ಹಾಗೆ ಬೇರೆ ಬೇರೆ ಜನ ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಪಿನಿಯನ್ಸ್ಗಳಿರ್ತದೆ. ಒಪಿನಿಯನ್ಸ್ ಕೊಡೋದು ತಪ್ಪಲ್ಲ, ಬಟ್ ಆ ಒಪಿನಿಯನ್ಸಲ್ಲಿ ಯಾವುದು ರೈಟ್ ಯಾವುದು ರಾಂಗ್ ಅಂತ ಡಿಸಿಷನ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಇಸ್ ಅ ಹ್ಯೂಜ್ ಚಾಲೆಂಜ್ ಇನ್ಫ್ಯಾಕ್ಟ್. ಯಾಕೆಂತಂದರೆ ನೀವು ಹೇಳಿದ ವಿಚಾರನ ನಾನು ಒಪ್ಪದೆ ನಾನು ಬೇರೆ ಏನಾದರೂ ಮಾಡ್ಬೋದು, ಆವಾಗ ನಿಮಗೆ ಬೇಜಾರಾಗ್ತದೆ. ಸೊ ದ್ಯಾಟ್ ಡಸ್ ನಾಟ್ ಮೀನ್ ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಲ್ಲ ಅಂತಿಲ್ಲ. ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ನಾನು ಡಿಸಿಷನ್ ಮೇಕರ್ ಅಂತಂದರೆ ನಮಗೆ 101% ಗೊತ್ತಿರ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಇಲ್ಲಾಂತಂದರೆ ನನಗೆ ಆ ರೋಲ್ ಕೊಟ್ಟಿರೋದಿಲ್ಲ ಆ ಆರ್ಗನೈಸರ್ಸ್ ಆಗಿ. ಸೊ ಹಾಗಾಗಿ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸರ್, ಅವರ ಈ ಒಂದು ಬಹಳಷ್ಟು 1 ವರ್ಷದಿಂದ ಮಾಡಿದಂತಹ ಏನು ಎಫರ್ಟ್ ಇದೆಯಲ್ಲ ಅದು ಇಟ್ ಈಸ್ ಅನ್ಬಿಲೀವೇಬಲ್. ಆ್ಯಂಡ್ ಅದಕ್ಕೆ ನಾವು ಏನು ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಅಂತ ನಾನು ಹೇಳ್ತೇನೆ. ನನ್ನ ಜನರಲ್ ಪಬ್ಲಿಕ್ಕಲ್ಲೂ ನಾನು ಒಂದು ಮನವಿ ಏನು ಅಂತಂದರೆ,
ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸಗಳು ಸಣ್ಣ ಪುಟ್ಟದ್ದು ಇದ್ದೇ ಸಹಜ. ಬಟ್ ಅದನ್ನೇ ಮೂಲವಾಗಿ ಇಟ್ಕೊಳ್ಳೋದೆ ನಾವು ವಿ ಹ್ಯಾವ್ ಟು ಲುಕ್ ಇಟ್ ಆಸ್ ಅ ಸ್ಪೋರ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ವೆರಿ ನೈಸ್ ದ್ಯಾಟ್ ಅವರು ಥರ ನಮ್ಮ ಮಡಿಕೇರಿಯಲ್ಲಿ ಮಾಡಿದ್ದಾರೆ. ಯಾಕೆಂತಂದರೆ ಬೇರೆ ಬೇರೆ ಕಡೆ ಆರ್ಗನೈಸ್ ಮಾಡಿದರು, ಪೊನ್ನಂಪೇಟಲ್ಲಿ, ಅಮ್ಮತ್ತಿಯಲ್ಲಿ ಹಾಗೂ ನಾಪೋಕ್ಲಲ್ಲಿ ಬಹಳಷ್ಟು ವರ್ಷಗಳು ಮಾಡ್ತಾರೆ. ಆದರೆ ಮಡಿಕೇರಿಯಲ್ಲಿ ಭಾಳಷ್ಟು ಕಡಿಮೆ ಆರ್ಗನೈಸ್ ಮಾಡಿದ್ದು. ಸೊ ಹಾಗಾಗಿ ಮಡಿಕೇರಿಯಲ್ಲಿ ಮಾಡಿದ ಮುದ್ದಂಡ ಫ್ಯಾಮ್ಲಿಯವ್ರಿಗೆ ಮತ್ತು ಜೊತೆಯಲ್ಲಿದ್ದ ವಾಲಂಟಿಯರ್ಸ್, ಮತ್ತು ಇನ್ನೊಂದು ವಿಚಾರ ಸರ್, ಬರೀ ಅವರು ಮುದ್ದಂಡ ಫ್ಯಾಮ್ಲಿಯವರು ಮಾತ್ರ ಅಲ್ಲ, ಅಲ್ಲಿ ಸುತ್ತಮುತ್ತಲಿನ ಜನ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸೊ ಅಲ್ಲಿ ಸೇರಿದಂತಹ ಪ್ರತಿಯೊಂದು ವಾಲಂಟಿಯರ್ಸ್ಗಾಗಲಿ ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್. ಪ್ರಿಯ ವೀಕ್ಷಕರೇ, ಮುದ್ದಂಡ ಕಪ್ ಅತ್ಯಂತ ಯಶಸ್ವಿಯಾಗಿ ಮುಗಿದಿದೆ. ಜೊತೆಗೆ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದೆ. ಒಂದಷ್ಟು ಸಮಯ ವ್ಯತ್ಯಾಸಗಳು ಸಹಜವಾಗಿ ಕಾರ್ಯಕ್ರಮದಲ್ಲಿ ಆಗಂಥದ್ದು ಇದ್ದೇವೆ. ಅದನ್ನೇ ನೆಗೆಟಿವ್ ಮಾಡಿ ಅವರ ಒಂದು ಮನಸ್ಸಿಗೆ ನೋವು ಮಾಡೋಂಥದ್ದು ಅಷ್ಟು ಸಮಂಜಸವಲ್ಲ ಅಂಥೇಳಿ ನಮ್ಮ ಏನು ಇವತ್ತಿನ ಸಂದರ್ಶನಕ್ಕೆ ಆಗಮಿಸ್ತಕ್ಕಂಥ ತಿಮ್ಮಯ್ಯನವರು ಸ್ಪಷ್ಟವಾದಂಥ ಒಂದು ಸಂದೇಶನ ಮಾಡಿದ್ದಾರೆ. ಆ ಕ್ರೀಡೆಯನ್ನು ಆಯೋಜನೆ ಮಾಡಲಿಕ್ಕೆ ಎಷ್ಟು ಶ್ರಮ ಇರ್ತದೆ ಅನ್ನೋದನ್ನು ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕೊಡಗಿನಲ್ಲಿ ಕೌಟುಂಬಿಕ ಹಾಕಿ ಮತ್ತಷ್ಟು ಬೆಳಿಬೇಕು. ನಾವು ನೆಗೆಟಿವ್ಸನ್ನು ನಿಲ್ಲಿಸಬೇಕು. ಒಳ್ಳೆಯ ರೀತಿಗೆ ನಾವು ಅವಕಾಶನ ಕೊಡಬೇಕು. ಮತ್ತಷ್ಟು ಪ್ರತಿಭೆಗಳಿಗೆ ಮತ್ತು ಟೀಮ್ಸ್ಗೆ ನಾವು ಅವಕಾಶನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಾತುಗಳು ಇರಬೇಕು. ಈಗ ಮುದ್ದಂಡ ಕಪ್ ಅತ್ಯಂತ ಯಶಸ್ವಿಯಾಗಿ ಮುಗಿದಿದೆ. ಅವ್ರಿಗೂ ಕೂಡ ಈ ಒಂದು ತೃಪ್ತಿ ಇದೆ. ಕೆಲವು ಸಣ್ಣ ಪುಟ್ಟ ಸಾಮಾಜಿಕ ಜಾಲತಾಣದಲ್ಲಿ ಅಪಸ್ವರಗಳು ಇರೋದ್ರಿಂದ ಒಂದಷ್ಟು ಅವರ ಮನಸ್ಸಿಗೂ ನೋವಾಗ್ತದೆ. ಅಂಥದ್ದನ್ನೆಲ್ಲ ಬಿಡಬೇಕು. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳಾಗಲಿ ಮುಂದಕ್ಕೆ ಅಂತ ಹೇಳ್ತಾ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ತಿಮ್ಮಯ್ಯನವರು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ವಿಶೇಷ ಒಂದು ಸಂದರ್ಭದಲ್ಲಿ ಇಂಥ ಒಂದು ಚರ್ಚೆ ಮಾಡಿ ಮುಂದೆ ಇಂಥ ನೆಗೆಟಿವ್ಸು ಬೇಡ, ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಸಂದೇಶ ಕೊಡುವಂಥದ್ದು ಆಗಲಿ ಅನ್ನೋ ಸಂದೇಶನೂ ಕೂಡ ರವಾನೆ ಮಾಡಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ತಿಮ್ಮಯ್ಯನವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.